ಹೊಲ ಆಯ್ತು ಪಟ ಯಾವ ಬರ್ಬು ಜಪ ಕಳೆದೈತಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ನಾನೊಂದು ದೊಡ್ಡ ಹಲಸಿನ ಹಣ್ಣು ತಗೊಂಡು ಬಂದಿದ್ದೇನೆ. ಇದನ್ನು ಹೇಗೆ ಕಟ್ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಇಷ್ಟು ದೊಡ್ಡ ಹಲಸಿನ ಹಣ್ಣು ಇಟ್ಕೊಂಡು ಬಂದಿದ್ದೇನೆ. ಒಂದು ಕತ್ತಿಗೆ ಸ್ವಲ್ಪ ಎಣ್ಣೆ ಹಾಕಿ, ಇಲ್ಲದಿದ್ದರೆ ಅದಿಲ್ಲಿ ಎಲ್ಲ ಅಂಟ್ತದೆಲ್ಲ ಮಾಯನ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಅದಕ್ಕೆ ಹೀಗೆ ಹಾಕಿದ ನಂತರ ಕಟ್ ಮಾಡಬೇಕು. ಕರ್ಸಲಂತಿ ಕತ್ತಿ ಬಡ್ಡ ಅಂದ್ರೆ ಕತ್ತಿ ಪಡ್ತೇ ಇಲ್ಲ, ಕಟ್ಟಾಗ್ತಿಲ್ಲ. ಗಡಿ ಫೈನಲಿ ಕಟ್ ಆಯಿತು. ಫಸ್ಟ್ ಒಂದು ತಕೊಂಡು ಹೋದ್ರು ತಡ್ಯಕ್ಕೆ ಇಡ್ಲಿಕ್ಕೆ ಅಂತೆ. ನಮ್ದೊಂದು ಕ್ರಮ ಉಂಟು, ಎಂತ ತಿನ್ನುವುದಕ್ಕಿಂತ ಮೊದಲು ತಡ್ಯಕ್ಕೆ ಇಡಬೇಕು ಅಂತ ಫಸ್ಟಿಂದ ಸಹ. ಇರ್ಲಿ ನಾನೇ ಮಾತನಾಡು ಒಂಜಿ ಜೊತೆ ತುಣ್ಣು ಮನ್ಪು ಇದು ಜಪ್ಪುಲೆ ಜಪ್ಪರ ಈ ಕಡೆ ಬನ್ನಿ. ಏಸ ಇಲ್ಲ, ಇಲ್ಲಿ ಬನ್ನಿ. ಅದು ಮಳೆ ಬರೋದಕ್ಕಿಂತ ಮೊದಲು ಕಟ್ ಆಗ್ಬೇಕು. ಇದು ಮೇಲುಗೀರು ಬಿಚ್ಚಾದ ಹೊಲ ಆಯ್ತು ಪಟ ಯಾವ ಬರ್ಬು ಜಪ ಕಳೆದೈತಿ. ತೋಜು ಬರ್ತು. kunci gitu ada dia mana udah itu ika ikut bentar peltar dah itu kuno tadi itu aku ಬಿಸಿಲು ಬಂತು, ಮಳೆ ಹೋಯಿತು. ಈ ರಂಚಿದೆ ಆ ತೋಜು ಸರಿ ಅವರ ನಾನು ಇಲ್ಲಿ ಕುತ್ಕೊಳ್ಳಿಕ್ಕೆ ಹೇಳಿದ್ದು. ಅವರು ಕ್ಯಾಮರಾದಲ್ಲಿ ಬರುವುದಿಲ್ಲ ಅಂತ ಆಚೆ ಹೋದ್ರು.
ಸೊ ನಿಮಗೆ ಬೇಜಾರಾದರೆ ನನ್ನನ್ನು ಕ್ಷಮಿಸಿ, ಅವರು ಯಾಕೆ ಈ ವಿಡಿಯೋದಲ್ಲಿ ಇಲ್ಲ ಅಂತ. ನಮ್ಮದು ಆಡಿಯನ್ಸಿಗೆ ಬೇಜಾರಾಗ್ತದೆ ನೀವು ಯಾಕೆ ಅದರಲ್ಲಿ ಇಲ್ಲ ಅಂತ. ಅವರು ನನಗಿಂತ ನೀವೇ ಬರಬೇಕು ಅಂತ ಹೇಳಿದ್ರು. ನಿಮ್ಮದು ತುಂಬ ಮೊದಲಿದ್ದೆಲ್ಲ ಕತೆ ಎಲ್ಲ ಕೇಳಬೇಕು ಅಂತ. ನನಗೆ ಕತೆ ನಿಮ್ಮದೊಂದು ಅದು ಮೊನ್ನೆದು ಗುಜ್ಜೆ ಕಜಿಪಿತ್ತಲ್ಲ, ಅದು ತುಂಬ ಚೆಂದ ಇತ್ತು. ನೋಡಿದ್ದೀರಾ ವಿಡಿಯೋ? ನೋಡಿದ್ದೇನೆ. ಎಲ್ಲಿ? ಇಲ್ಲಿ ಟಿವಿಯಲ್ಲಿ. ಎಲ್ಲೆಲ್ಲ ನಿನ್ನ ಮೊಬೈಲಲ್ಲಿ ಎಲ್ಲ ನೋಡ್ತಾರೆ ಅವರು. ಎಷ್ಟು ಸಿಕ್ಕಿತ್ತು, ಎಷ್ಟು ಹೇಳ್ತಾರೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನೀರು ಕೊಡಲ್ಲ ಇದರಲ್ಲಿ ಗಿಡ ಆಗ್ತಾ ಉಂಟು ನೋಡಿ. ಇದು ಆಗ್ತದೆ ಆದರೆ ಆಗಲಿ, ನಮ್ಮದೇ ಜಾಗದಲ್ಲಿ ಹಾಕುವ ಮರ ಆದರೆ. ಇದು ಈಗ ನಮ್ಮದು ಮರದಲ್ಲಿ ಆದದ್ದಲ್ಲ, ಬೇರೆಯವರ ಮರದಲ್ಲಿ ಆದದ್ದನ್ನು ಕದ್ದು ತಂದದ್ದು. ಈಗ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಆಯಿತು. ನಾನೊಂದು ಅಲ್ಲಿ ಗಿಡ ಹಾಕಿದ್ದೇನೆ, ನಾನು ನಿಮಗೆ ತೋರಿಸ್ತೇನೆ ಅದು ಎಷ್ಟು ದೊಡ್ಡದಾಗಿದೆ ಅಂತ. ಹೀಗೆ ಅದರದ್ದೊಂದು ಬೀಜ ಕೊಂಡೋಗಿ ಹಾಕಿದ್ದು ನಾನು. ಇದುವೇ ಎಷ್ಟು ದೊಡ್ಡ ಆಗಿದೆ, ಖಾಲಿ ಒಂದು ಬೀಜ ತಂದು ಹಾಕಿದ್ದು ನಾನು. ಎಷ್ಟು ದೊಡ್ಡ ಆಗಿದೆ, ಇದರಲ್ಲೆಲ್ಲ ಆಗಬೇಕು. ನಾವು ಕಟ್ ಮಾಡಿದ್ದು ಕತ್ತಿಗಳಲ್ಲೆಲ್ಲ ಮಾಯನ ಉಂಟಲ್ಲ, ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಅಮ್ಮ ತೋರಿಸ್ತಾರೆ. ಫಸ್ಟ್ ಉಂಟಲ್ಲ, ಅದನ್ನು ಹೀಗೆ ಬಿಸಿ ಮಾಡಬೇಕು, ಹಾಗದು ಕ್ಲೀನಾಗಿ ಹೋಗ್ತದೆ. ನೋಡಿ ಎಷ್ಟು ಕ್ಲೀನಾಗಿ ಹೋಯ್ತದು. ಹಾಗೆ ನಮ್ಮದು ಕೈಯಲ್ಲಿ ಸಹ ಉಂಟು, ಕೈಯನ್ನು ಹಾಗೆ ಬಿಸಿ ಮಾಡಲಿಕ್ಕೆ. ಕೈಯನ್ನು ಗ್ಯಾಸಲ್ಲಿ ಇಡಬೇಕಂತೆ. ಹೇಳ್ತಾರೆ ಅವ್ರದ್ದು ಕನ್ನಡ. ಇಲ್ಲಿ ಇವರು ಕೇಳ್ತಿದ್ದಾರೆ ಕನ್ನಡದಲ್ಲಿ, ಪೆಲ್ತಾರಿಯನ್ನು ಇಲ್ಲೇ ಒಣಗಲಿಕ್ಕೆ ಹಾಕಬೇಕಾ ಅಂತ. ಯಾರ ಹತ್ರ ಕೇಳಬೇಕು ನೋಡಿ, ಸಬ್ಸ್ಕ್ರೈಬರ್ಸ್ ಹತ್ರ ಕೇಳ್ತಿದ್ದಾರೆ ಇಲ್ಲೇ ಹಾಕಬೇಕಾ ಅಂತ. ನಿಮ್ಗೆ ಎಂತ ಅಂತ ಕಮೆಂಟ್ ಮಾಡಿ ಹೇಳಿ. ಇವರು ಇಲ್ಲೇ ಹಾಕಬೇಕಾ ಅಥವಾ ಬೇರೆ ಎಲ್ಲಿಯಾದರೂ ಹಾಕಬೇಕಾ ಅಂತ ಕೇಳ್ತಿದ್ದಾರೆ. ಕೇಳಿದೆ, ಅವರೆಂತ ಹೇಳ್ತಾರೆ ನೋಡುವ. ಫೈನಲಿ ಕ್ಲೀನ್ ಆಯ್ತು. ಇದೆಂತ ಕಜಿಪು? ಓಮದ ಪಲದ್ಯದ ಕಜಿಪು. ಮರ್ಯಾದತ ಸೀತಾ ಓಮದ ಪಲದ್ಯ. ಫೈನಲಿ ಎಲ್ಲ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಇನ್ನು ತಿನ್ನೋದೊಂದು ಬಾಕಿ. ತಿಂದು ಉಳಿದದ್ದನ್ನೆಂತಾದರೂ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಬಾಯ್.